ಅಧ್ಯಕ್ಷರೇ, ಇಲ್ಲೇನ್ ಮಾಡ್ತಾರೆ, ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸುಮ್ಮನೆ ಕರೆದು ಒಪ್ಪಿಗೆ ಅಷ್ಟೇ. ಆ ಮಂತ್ರಿಗೆ ಏನು ನ್ಯಾಯ ಪೈಸದ ಬೆಲೆ ಇರಲ್ಲ. ಎಲ್ಲ ಫೈನಾನ್ಸ್ ಅವ್ರು ಫಿಕ್ಸು, ನಟ್ಟು ಬೋಲ್ಟು ಟೈಟ್ ಮಾಡಿರ್ತಾರೆ. ಆ ಇಲಾಖೆಗೆ ಹೆಸರಿಗಷ್ಟೇ. ನರೇಂದ್ರ ಸ್ವಾಮಿ ಅವ್ರ ಮುಂದೆ ಸಮಾಜ ಕಲ್ಯಾಣ ಮಂತ್ರಿ ಆಗ್ಬೇಕು, ಅವ್ರಿಗೆಲ್ಲ ಮಾನ್ಯ ಆಯ್ತು. ನೀವು ಯಾರನ್ನ ಮಂತ್ರಿ ಆಗೋದು ಎಲ್ಲ ಹೇಳಿದಾಗ ಪ್ರತಿಭಟನೆ ಮಾಡ್ಲಕ್ಕೆ ಹೇಳಲ್ಲಾಗಾರ. ಹೇಳ್ರಿ ಎತ್ತಳವ್ರೆ, ತೀವ್ರ ಪ್ರತಿಭಟನೆ ಮಾಡ್ರಿ, ಉಗ್ರ ಹೋರಾಟ ಮಾಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಆಗ್ಲೇ ಹೇಳಿದೆ, ಬಹಳ ಹಣ ಈ ಇಲಾಖೆಗೆ ಸೇರಿದ ಬಹಳ ಹಣನೂ ಕೂಡ BMTC ಕೊಟ್ಟಿದ್ದಾರೆ. ಸುಮಾರು 34.25 ಕೋಟಿ, NWKSRTCಗೆ 28 ಕೋಟಿ. ಇದರಿಂದ ಹೌದು, KSRTC 42, KSRTC ಅದು 72 ಕೋಟಿ. STದು ಬೇರೆ ಕೊಟ್ಟಿದ್ದಾರೆ, STದು ಬೇರೆ ಕೊಟ್ಟಿದ್ದಾರೆ, SCದು ಬೇರೆ ಕೊಟ್ಟಿದ್ದಾರೆ. ಅಂದ್ರೆ ನಾವು ಈಗ ಮುಖ್ಯಮಂತ್ರಿಗಳು ಅವರು ಸಮರ್ಥರಿದ್ದಾರೆ. ಅವ್ರು ಹೇಳ್ತಾರೆ, ಏನಪ್ಪ ನಿನಗೆ ಲೆಕ್ಕ ಗೊತ್ತಾ, ನಾವು ಕೊಡುವಾಗ 2 ಸಾವಿರ ಕೊಟ್ರಲ್ಲ, ಲೆಕ್ಕ ತಗೊಂಡಿದ್ದೀರಿ, ಅದರಲ್ಲಿ SC ಎಷ್ಟು ಜನ ಇದ್ದಾರೆ, ST ಅವ್ರಿಗೆ ಕೊಟ್ಟಿದ್ದೀರಿ ನಾವು ಅಂತ ಹೇಳ್ತಾರೆ 100%. ಈ ಬಸ್ಸಾಗಿ ಹೋಗೋರ್ನ ಹೆಂಗೆ ಹಿಡಿತೀರಾ? ಈಗ ಅವ್ರು SCನ ಆ ಮಹಿಳೆಯರು ಯಾರು ಹೆಂಗೆ ಏನು ಸಾಧ್ಯನೇ ಇಲ್ಲಲ್ಲ. ನೀವು ಅಂದಾಜು ಕೊಡಕ್ಕೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಪ್ಲಾನ್ ಏನಿದೆ ಬಂದ ತಾವೇ ಅದರ ಬಗ್ಗೆ ನಾನೇ ಕಾಯ್ದೆ ತಂದಿದ್ದೀನಿ ಅಂತಾರೆ. ಹಂಗೆ ಕೊಡಕ್ ಪ್ರಾವಿಷನ್ ಇಲ್ಲ ನಿಮಗೆ. ಡೈರೆಕ್ಟಾಗಿ ಆ ಸಮುದಾಯಕ್ಕೆ ಹೋಗ್ಬೇಕು. ಅಂದಾಜು ಏನು ಮಾಡಂಗೆ ಇಲ್ಲ ಇದರಲ್ಲಿ. ನೋ ಅಂದಾಜು ಮಾಡಂಗೆ ಇಲ್ಲ. ನೀವು ಅಂದಾಜು ಮೇಲೇನೆ ಎಲ್ಲ ಕೊಟ್ಬಿಟ್ಟಿದ್ದೀರಾ. ಇದು ತಪ್ಪು. ಅದರಿಂದ ನಾನು ಈಗಾಗಲೇ ಹೇಳಿದ್ದೀನಿ ಅವರಿಗೆ, ಏನಪ್ಪ ಅಲ್ಲ, ಅವರು ಈಗಾಗಲೇ ಕೊಟ್ಟಿದ್ದಾರೆ. ಯಾವುದು ಶಕ್ತಿ ಯೋಜನೆಗೆ 812 ಕೋಟಿ ಕೊಟ್ಟಿದ್ದಾರೆ. ಇದರಿಂದ ಯಾವುದು SC ST ಹಣ. ಆಮೇಲೆ ಗೃಹಲಕ್ಷ್ಮಿಗೆ 5,075 ಕೋಟಿ ಕೊಟ್ಟಿದ್ದಾರೆ. ಅನ್ನಭಾಗ್ಯಕ್ಕೆ 2,779 ಕೋಟಿ ಕೊಟ್ಟಿದ್ದಾರೆ. ಇಲ್ಲ, ಜನರಲ್ ಆಗಿ ಕೊಟ್ಟಿರೋದು. ಗೃಹ ಜ್ಯೋತಿಗೆ 2,410 ಕೊಟ್ಟಿದ್ದಾರೆ. ಯುವ ನಿಧಿಗೆ 67 ಕೋಟಿ ಕೊಟ್ಟಿದ್ದಾರೆ. ಒಟ್ಟು 11,144 23-24ರಲ್ಲಿ. ಈಗ 25-26ರಲ್ಲಿ ಗೃಹಲಕ್ಷ್ಮಿಗೆ 7,438, 25 ಶಕ್ತಿಗೆ 1,537, ಅನ್ನಭಾಗ್ಯಕ್ಕೆ 1,670, ಗೃಹ ಜ್ಯೋತಿಗೆ 2,626, ಯುವ ನಿಧಿಗೆ 162, ಒಟ್ಟು 13,433. ಇದು ಕೋಟಿಗಳು. ಇದು ಆ ಜನಾಂಗಕ್ಕೆ ಮಾಡದಂತ ಮೋಸ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಿಂದ ಇನ್ನಾದ್ರೂ ಕೂಡ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿರೋದ್ರಿಂದ, ಯಾಕಂದ್ರೆ ನಮ್ಮ ಪ್ರಧಾನಿಯಾಗಿದ್ದಂಥವ್ರು ಅವ್ರು ಕೊಟ್ಟಿರೋಂಥ ಲೆಟ್ರು, ಇಂದಿರಾ ಗಾಂಧಿ ಅವರು ಬರೆದಿರೋ ಪತ್ರನ, ನಂದು ಬೇಡ, ಆ ಪತ್ರನ ನೋಡಿ ನೀವು ಆ ಮಹಾರಾಷ್ಟ್ರದ ಮಾಡಲ್ ತಗೊಂಬನ್ನಿ. ಆ ಇಲಾಖೆಗೆ ಒಂದು ಸ್ವತಂತ್ರತೆ ಕೊಡಿ. ಯಾರೇ ಮಂತ್ರಿ ಆಗಲಿ, ಮುಂದೆ ಮಂತ್ರಿ ಆಗೋರು ಯಾರಾದರೂ ಕೂಡ ಅವರು ಧೈರ್ಯವಾಗಿ ಸಮಾನವಾಗಿ ಮುಖ್ಯಮಂತ್ರಿ ಯಾವ ರೀತಿ ಬಡ್ಜೆಟ್ ಮಾಡ್ತಾರೋ ಆ ರೀತಿ ಅವರು ಕೂಡ ಒಂದು ಬಡ್ಜೆಟ್ ಮಾಡಲಿ. ಬಡ್ಜೆಟ್ ಮಾಡಲಿ. ಎಲ್ಲ ಇಲಾಖೆಯವ್ರನ್ನ ಕರೀರಿ, ಎಲ್ಲ ಇಲಾಖೆಯ ಸೆಕ್ರೆಟರಿನ ಕರೀರಿ. ನಿನ್ಗೆ ಎಷ್ಟು ದುಡ್ಡು ಬೇಕಪ್ಪ, ನಿನ್ನ ಅವಶ್ಯಕತೆ ಏನಿದೆ, SCಗೆ ಏನು ಮಾಡ್ತೀಯಾ, ಅವ್ರ ಅಭಿವೃದ್ಧಿಗೆ ಹೆಂಗೆ ನೀನು ಜಾರಿಗೆ ತರ್ತೀಯಾ, ಅವರ ಉದ್ಧಾರ ಹೆಂಗ್ ಮಾಡ್ತೀಯಾ ಅಂತ ಅವ್ನು ಕನ್ವೀನಿಯನ್ಸ್ ಆದ್ರೆ ಅವ್ರಿಗೆಲ್ಲರಿಗೂ ದುಡ್ಡು ಕೊಡ್ಲಿ. ಮುಖ್ಯಮಂತ್ರಿ ಅಲೋಕೇಶನ್ ಮಾಡ್ಬೇಕಷ್ಟೇ, ಉಳಿದಿದ್ದಲ್ಲ ಆ ಇಲಾಖೆ ಮಾಡಬೇಕು. ಆವಾಗ ಅವ್ರಿಗೆ ನ್ಯಾಯ ಕೊಟ್ಟಂಗಾಗ್ತದೆ. ಇನ್ನು ನೀವೇನಾನ ಹಿಂಗ್ ಮಾಡಲಿಲ್ಲ ಅಂದ್ರೆ ನೀವು ಮಾಡಲ್ಲು ಅಂತೀರ. ಹಾಗೆ ನನ್ನ ಸಂತೋಷ, ಕರ್ನಾಟಕ ಮಾಡಲ್ ಮಾಡಿ ನಮ್ಗೆ ಸಂತೋಷ. ಮಾಡಲ್ ಅಂತೀರ. ನೀವು ಇದೇ ಥರ ಮಾಡ್ಕೊಂಡು ಹೋದ್ರೆ ನೀವು ಮುಂದೆ ಆ ತಾರತಮ್ಯ ಏನಿದೆ 10 ವರ್ಷದ್ದು, ಇನ್ನೊಂದು 10 ವರ್ಷ ಹೋದರೆ 15 ವರ್ಷಕ್ಕೆ ಹೋಗ್ತದೆ. ಮುಂದೆ ಇದನ್ನ ನಾವು ದೂರ ಆಗೋಗ್ತೇವೆ. ಆ ದೂರ ಆಗಬಾರ್ದು ಅಂತ ನೀವು ಆಶಯ ಇಟ್ಕೊಂಡಿದ್ದೀರಾ ಅಂತ ನನ್ನ ಭಾವನೆ. ಮುಖ್ಯಮಂತ್ರಿಗಳು ಆ ಆಶಯ ಇದೆ, ನಿಮಗೆ ಆ ಕಮಿಟ್ಮೆಂಟ್ ಇದೆ, ಏನಾದರೂ ಮಾಡಬೇಕು ಅನ್ನೋ ಕಮಿಟ್ ಇದೆ. ಶುರು ಮಾಡಿ ಇವಾಗ.
ನೀವಿದ್ದಾಗ ಪ್ರಾರಂಭ ಮಾಡಿದ್ರೆ ಅದೊಂದು ರೆಕಾರ್ಡ್ ಆಗ್ತೈತೆ. ಮಾಡಿ. ಇನ್ನು ನಮ್ಮ ಉಪಮುಖ್ಯಮಂತ್ರಿಗಳು ಅವರು ಕೇಳ್ತಾರೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಅಕಸ್ಮಾತ್ ಈ ಜನ SC ST ಜನಾಂಗ ನಮ್ಮ ಹಣ ನಮ್ಮ ಹಕ್ಕು ಅಂದ್ಬಿಟ್ರೆ ನೀವೆಲ್ಲೋತೀರಾ? ನೀವು ಅವಾಗ ಎಲ್ಲೋತೀರಾ? ನೀವು ನಮ್ಮ ಹಕ್ಕು ನಮ್ಮ ಇದು ಅಂತ ಹೇಳ್ಬಿಟ್ರೆ ಹಣ ಅಂದ್ರೆ ನೀವೆಲ್ಲೋಗ್ತೀರಾ ಅವಾಗ? ಸರ್ ಮಾಡಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ಸನ್ಮಾನ್ಯ DK ಶಿವಕುಮಾರ್ ಅವರು ಇರ್ಲಿಲ್ಲ ಅವಾಗ. ಇರ್ಲಿಲ್ಲ. ಕೂತ್ಕೊಂಡ್ಲ ಎಕ್ಸ್ಪೀರಿಯನ್ಸ್ ಆಗಿದ್ದೆ. ಅಲ್ಲ, ಅವ್ರು ಕೂತಿದ್ದೆ, ನಿನ್ಗೂ ಕೂತ್ಕೊಬೇಕು ಅಂತ ಕೂತ್ಕೊಳ್ತೀನಿ. ಬೇಕಾದ್ರೆ ಕೂತ್ಕೋತ. ಆಯ್ತು. ನಿಮ್ಗೂ ಎಕ್ಸ್ಪೀರಿಯನ್ಸ್ ಇದೆ. ಹಿಂದೆ ಇದನ್ನ ಮಾಡಿದಾಗ ಮುಖ್ಯಮಂತ್ರಿಗಳು ಬೆಳಗಾಮಲ್ಲಿ ಆಂಜನೇಯ ಕೋಟ್ ಗಿಟ್ ಹಾಕೊಂಡು ಬಸ್ ಕ್ಲಾಸ್ಗೆ ಬಂದ. ಇಡೀ ದೇಶದಲ್ಲಿ 84,000 ಕೋಟಿ ಇತ್ತು SC TSPಗೆ. ನಾವು ಮಾಡಿದಾಗ 27,000 ಕೋಟಿ ಇತ್ತು. ಇಡೀ ಜನಸಂಖ್ಯೆ ಆಧಾರದ ಮೇಲೆ ಆ ಜನಸಂಖ್ಯೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದನೇ ಅವತ್ತು ನಾವೊಂದು ಕಾಯ್ದೆನ ನಾವು ಮಾಡಿದೆವು. ಈ ಹಣನ ಆ ಸಮಾಜಕ್ಕೆ ಆಯ್ತು, ರೇಷ್ಯೆ ಮೇಲೆ ನೀವು ಹೇಳ್ದಂಗೆ ಲೆಕ್ಕ ಹಾಕಕ್ಕಾಗಲ್ಲ. ಬಟ್ ಫುಡ್ ವಿಚಾರ ಇರ್ಬೋದು, ಯುವ ನಿಧಿ ಇರ್ಬೋದು, ಫಾರೆಸ್ಟ್ ಹೆಣ್ಮಕ್ಳಿಗಿರ್ಬೋದು. ಅಲ್ಲ 1 ಸೆಕೆಂಡ್ ಆಯ್ತಪ್ಪ. ಈಗ ನನ್ನೊಂದು ಡೌಟು. ಈಗ ಹುಲಿಗೆ ಸಂಬಂಧಪಟ್ಟಾಗೆ ನಾದ್ರೆ MLA ಜಸ್ಟ್ ವಾಂಟ್ ಔಟ್. ಹುಲಿಗಂತ ನನ್ನೊಂದು ಭಾವನೆ, ಅದು ಹುಲಿಗಂತ ಕೊಟ್ಟದಲ್ಲ. ಕಾಡು ಟ್ರೈಬಲ್ ಏರಿಯಾದಲ್ಲಿ SC ST ಜನಾಂಗ ಇದೆ, ಅವರೊಂದು ಹುಲಿಯಿಂದ ರಕ್ಷಣೆ ಮಾಡಲಿ, ಅಲ್ಲಿ ಕೆಲಸ ಆಗ್ಬೇಕಲ್ಲ. ಅಲ್ಲಿ SC ST ಜನಾಂಗ ಯಾರು ಜೀವನ ಮಾಡಿದೆ, ಹೌದು, ಫಾರೆಸ್ಟ್ ಏರಿಯಾದಲ್ಲಿ ಇದಾರಲ್ವಾ. ಇದು ನಾನು ಹಾಗೆ ಅನಿಸ್ತೇನೆ ಅಷ್ಟೇ. ಮಾಡಿ ಆ ದುಡ್ಡನ್ನ ಆ ಜನಾಂಗಕ್ಕೆ ಫಾರೆಸ್ಟ್ ಟ್ರೈಬಲ್ ಪೀಪಲ್ ಹೂ ಲಿವ್ ಇನ್ ದಿ ಫಾರೆಸ್ಟ್. ರಕ್ಷಣೆ ಅಂತಲ್ಲ, ನನ್ನ ಆಲೋಚನೆ ಬಂದಷ್ಟು. ನೋಡಿ, ಟ್ರೈಬಲ್ ಏರಿಯಾದಲ್ಲಿ ತುಂಬಾ ಜನ ಇರ್ತಾರೆ, ಫಾರೆಸ್ಟ್ ಏರಿಯಾದಲ್ಲಿ. ಅದೇ ನೀವು ಆಲೋಚನೆ ಮಾಡ್ಬೇಕಲ್ಲ, ಆಲೋಚನೆ ಮಾಡೋದು ಮಾತ್ರ ಹಂಗೆ ಆಗುದು. ಅದು ಆಶ್ಚರ್ಯದಲ್ಲ ಅವ್ರ ಉತ್ತರ ಆಯ್ತು ಸರ್. ಗಂಭೀರವಾಗಿ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಆ ಜನಾಂಗದಿಂದ ಬಂದಿರತಕ್ಕಂತ ಅನೇಕ ಶಾಸಕರು ಎರಡು ಪಕ್ಷದಲ್ಲಿ ಪ್ರತಿಪಕ್ಷದಾಗ ಮಾತಾಡ್ಲಿ. ಇದು ಸೀರಿಯಸ್ನೆಸ್ ಆಯ್ತು, ಮತ್ತೆ ನೀವು ಮಾತಾಡ್ತಾ ನೆಕ್ಸ್ಟ್ ಮಾತಾಡ್ಲಿಕ್ಕೆ ಸರ್ ಇದೆ ನಿಮ್ದು.